ಈ ಹಸಿರು ಕಾಯಿಯಲ್ಲಿ ಹಳ್ಳಿ ವಿಧಾನದಲ್ಲಿ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ. ಅಕ್ಕಿ ರೊಟ್ಟಿಗೆ ಅನ್ನದ ಜೊತೆಗೆ ಸಖತ್ತಾಗಿರುತ್ತೆ. ನಾನಿಲ್ಲಿ 6 ಟೊಮೆಟೊ ಕಾಯಿ ತೊಗೊಂಡಿದ್ದೀನಿ. 6 ಟೊಮೆಟೊ ಕಾಯಿಯಲ್ಲಿ ರೊಟ್ಟಿ ಜೊತೆ ಇಡ್ಲಿ ಜೊತೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರುವ ಒಂದು ಚಟ್ನಿ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು. ಇದು ಹಳ್ಳಿ ವಿಧಾನದಲ್ಲಿ ಮಾಡುವಂತಹ ಚಟ್ನಿ. ಆದಷ್ಟು ಕಾಯಿ ಟೊಮೆಟೊ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲಿ ಒಂದೆರಡು ಸ್ವಲ್ಪ ಹಣ್ಣು ಥರ ಆಗೋಕ್ಕಾಗಿದೆ. ನನಗೆ ಸಿಕ್ಕಿದ್ದೇ ಒಂದೆರಡು ಕಾಯಿ ಟೊಮೆಟೊ ಸಿಕ್ಕಿತ್ತು. ಕಾಯಿ ಟೊಮೆಟೊ ಜೊತೆಗೆ ಹಸಿ ಕೊಬ್ಬರಿ ಬೇಕಾಗುತ್ತೆ, ಹಸಿ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸು, ಹಾಗೆ 1 ಚಮಚದಷ್ಟು ಬಿಳಿ ಎಳ್ಳು. ಕೆಲವೊಬ್ಬರು ಶೇಂಗಾ ಕೂಡ ಹಾಕ್ತಾರೆ. ನಾನು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಈಗ ಎಲ್ಲ ಟೊಮೆಟೊ ಕಾಯಿಯನ್ನು ನೀಟಾಗಿ ಈ ರೀತಿ ಉದ್ದವಾಗಿ ಕಟ್ ಮಾಡ್ಕೊಂಬಿಡೋಣ. ಆದಷ್ಟು ನೀವು ಹಸಿರು ಟೊಮೆಟೊ ಕಾಯಿ ತೊಗೊಂಡ್ರೆ ತುಂಬ ರುಚಿಯಾಗಿರುತ್ತೆ ಈ ಒಂದು ಚಟ್ನಿ. ಈಗ ಎಲ್ಲ ಟೊಮೆಟೊ ಕಾಯನ್ನು ಕಟ್ ಮಾಡಿ ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಬ್ಬಿಣದ ಬಾಣಲೆ ತೊಗೊಂಡಿದ್ದೀನಿ. ಇದಕ್ಕೆ 1-2 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಈಗ ಟೊಮೆಟೊ ಕಾಯನ್ನು ಹಸಿಮೆಣಸಿನಕಾಯಿ ಮತ್ತು ಹಸಿ ಕೊತ್ತಂಬರಿ ಪ್ರತಿಯೊಂದನ್ನು ಹಾಕಿ ಫ್ರೈ ಮಾಡ್ಕೊಂಬಿಡೋಣ. ಇದ್ರ ಜೊತೆಗೆ ಬೆಳ್ಳುಳ್ಳಿ ಹೆಸಳು ಕೂಡ ಹಾಕ್ತಾಯಿದ್ದೀನಿ. ನಾವು ಇದನ್ನು ಹಸಿಯಾಗಿರಬಾರ್ದು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಕಾಯಿ ಟೊಮೆಟೊ ತೊಗೊಂಡಿರೋದ್ರಿಂದ ಸ್ವಲ್ಪ ಒಗ್ರೆ ಆಗಿರುತ್ತೆ. ಹಾಗಾಗಿ ಎಣ್ಣೆಯಲ್ಲಿ ಮೆತ್ತಗಾಗೋ ರೀತಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಒಂದು 10 ನಿಮಿಷಗಳ ಕಾಲ ಈ ಟೊಮೆಟೊ ಕಾಯನ್ನು ಫ್ರೈ ಮಾಡ್ಕೊಳ್ಬೇಕು. ಒಂದು ಪ್ಲೇಟನ್ನು ಮುಚ್ಚಿ 1-2 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡು ಬರಬೇಕು. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಬಿಡೋಣ. ಬಿಳಿ ಎಳ್ಳನ್ನು ಹೀಗೆ ಹಾಕ್ತಾಯಿದ್ದೀನಿ. 1.5 ಚಮಚದಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಕಾಯಿ ತುರಿ ಬೇಕಾಗುತ್ತೆ. ಒಂದು ಅರ್ಧ ಬಟ್ಲಷ್ಟು ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಇನ್ನೊಂದು ರೌಂಡ್ ಫ್ರೈ ಮಾಡ್ಕೊಂಬಿಡೋಣ. ನಿಮಗೆ ಬೇಕಿದ್ದರೆ ಶೇಂಗಾ ಕಾಳು ಬೇಕಾದರೂ ಹಾಕ್ಬೋದು. ಈಗ ನೋಡಿ ಟೊಮೆಟೊ ಕಾಯಿ ತುಂಬ ಚೆನ್ನಾಗಿ ಬೆಂದಿದೆ. ಇದನ್ನು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡು ಸ್ವಲ್ಪ ತಣ್ಣಗೆ ಮಾಡ್ಕೊಂಬಿಡೋಣ. ಇವಾಗ ರೆಡಿ ಇದೆ ನೋಡಿ. ಇದು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕಾಗತ್ತೆ. ತಕ್ಕೊಳ್ತಾ ಇದ್ದೀನಿ ಇದನ್ನು. ಮತ್ತು ಅದೇ ಕಡಾಯಿಯಲ್ಲಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. 1-2 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಸಾಸಿವೆ ಜೀರಿಗೆಯನ್ನು ಹಾಕಿ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಒಣಮೆಣಸಿನಕಾಯಿ ಹಾಕಿ ಇದನ್ನು ಈ ರೀತಿ ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಮಿಕ್ಸಿಲಿ ರುಬ್ಬಕ್ಕೆ ಇದು ಸ್ವಲ್ಪ ತಣ್ಣಗಾಗಿದೆ. ಈಗ ತಕ್ಷಣದಲ್ಲಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿಕೊಂಡು ಈ ರೀತಿ ತೆಳುವಾಗಿ ನಾವು ಈ ಒಂದು ಕಡಾಯಿಗೆ ಹಾಕ್ಕೊಂಬಿಡೋಣ. ನಾವು ಬಿಳಿ ಎಳ್ಳು ಹಾಕಿರೋದ್ರಿಂದ ಒಂದು ಒಳ್ಳೆ ಥಿಕ್ನೆಸ್ ಮತ್ತು ರುಚಿ ಕೂಡ ಸಖತ್ತಾಗಿರುತ್ತೆ. ಇದು ಅನ್ನಕ್ಕೆ ಇಡ್ಲಿ ಮಾಡಿದಾಗ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು. ಈಗ ನೋಡಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಈ ರೀತಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಹಸಿ ಟೊಮೆಟೊ ಕಾಯಿ ಚಟ್ನಿ ಹಳ್ಳಿ ವಿಧಾನದಲ್ಲಿ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ಅಕ್ಕಿ ರೊಟ್ಟಿಗೆ ಮಾಡ್ತೀವಿ ನಾವು ಇದನ್ನು, ಇಡ್ಲಿ ಜೊತೆಗೆ ಮಾಡ್ತೀವಿ. ಸಖತ್ತಾಗಿರುತ್ತೆ. ನೀವು ಒಮ್ಮೆ ಹಸಿ ಟೊಮೆಟೊ ಕಾಯಿ ತಂದು ಈ ರೀತಿಯಾಗಿ ಚಟ್ನಿಯನ್ನು ಮಾಡಿ, ತುಂಬ ರುಚಿಯಾಗಿರುತ್ತೆ. ಇವತ್ತಿನ ಸಿಂಪಲ್ ವಿಡಿಯೋ ಇದಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆಯ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ.